ಫ್ಯಾಮಿಲಿಗೆ ಅಬ್ರೋಡಿಂದ ವಾಪಸ್ ಆಗಿದೆ. ಇವತ್ತು ಸಂಜೆ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬಹುದು ಅಥವಾ ನಾಳೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದೇ ವಿಚಾರಕ್ಕೆ ಲೇಟೆಸ್ಟ್ ಅಪ್ಡೇಟ್ ನೋಡೋದಾದ್ರೆ ಸಿಜೆ ರಾಯ್ ಸೂಸೈಡ್ ಹಿಂದೆ ಕೇರಳದ ಎಲೆಕ್ಷನ್ನ ಕರಿನೆರಳಿದ್ಯಾ? ನಿನ್ನೆಯಿಂದಲೂ ಇದೊಂದು ಅನುಮಾನ ಇತ್ತು. ರಾಯ್ ಆತ್ಮಹತ್ಯೆಗೆ ರಾಜಕಾರಣದ ಫಂಡಿಂಗ್ ಕಾರಣನ? ಇದೇ ಏಪ್ರಿಲ್ನಲ್ಲಿ ಕೇರಳ ವಿಧಾನಸಭೆಗೆ ಎಲೆಕ್ಷನ್ ನಡೆಯುತ್ತೆ. ಸೊ ರಾಜಕೀಯದ ಕರಿನೆರಳು ಏನಾದರೂ ಇದೆಯಾ? ಎಲೆಕ್ಷನ್ಗೆ ಉದ್ಯಮಿಗಳು ಫಂಡಿಂಗ್ ಮಾಡೋ ಬಗ್ಗೆ ಐಟಿಗೆ ಮಾಹಿತಿ ಏನಾದರೂ ಹೋಗಿತ್ತಾ? ಆದ್ರಿಂದ ಒಂದು ತಿಂಗಳಿಂದಲೇ ಉದ್ಯಮಿಗಳ ಮೇಲೆ ಐಟಿ ಕಣ್ಣಿಟ್ಟಿತ್ತು ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಕೇರಳ ಎಲೆಕ್ಷನ್ಗೆ ರಾಯ್ ಫಂಡಿಂಗ್ ಮಾಡಿರುವಂತಹ ಅನುಮಾನ ಇದೆ. ಇದನ್ನೆಲ್ಲ ನಾವು ಕೊಡ್ತಾ ಇದ್ದೀನಿ ಅಂತ ಹೇಳಿ ಮಾಡಲ್ಲ. ಈ ಬಾರಿಯೂ ಕೆಲ ರಾಜಕಾರಣಿಗಳಿಗೆ ರಾಯ್ ಫಂಡಿಂಗ್ ಬಗ್ಗೆ ಡೌಟ್ ಇತ್ತಂತೆ. ಈಗ ಎಕ್ಸಾಂಪಲ್ ಬಿಗ್ ಬಾಸ್ಗೆ ಅಥವಾ ಬೇರೆ ಬೇರೆ ರಿಯಾಲಿಟಿ ಶೋಗಳಿಗೆ ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಆಯೋಜನೆ ಮಾಡಿದ್ರು ತಗಲಿ ಅಂತ ಕೊಟ್ರಲ್ಲ, ಹಂಗೆ ಇವಕ್ಕೆಲ್ಲ ಕೊಡಲ್ಲ, ಕದ್ದು ಮುಚ್ಚಿ ಕೆಲವೊಂದು ಇರುತ್ತಂತೆ. ಸೊ ಅಂಥದ್ದೇನಾದ್ರೂ ಗುಮಾನಿ ಐಟಿಗೆ ಬಹಳ ಗಂಭೀರವಾಗಿ ಕಾಡಿದೆ. ಅದನ್ನ ತನಿಖೆ ಮಾಡಕ್ ಒಂದು ವಿಪರೀತ ಪ್ರೆಷರ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದ್ರ ಬಗ್ಗೆ ಇದೇ ವಿಚಾರವಾಗಿ ಪ್ರಶ್ನೆ ಮಾಡೋದಾದ್ರೆ ಮಾಲ್ಗತ್ತಿ ಸರ್, ಹೌದು, ಈ ರಾಜಕೀಯದ ಕರಿನೆರಳು ಇದೆಯಾ ಅನ್ನುವಂತಹ ಅನುಮಾನ ನೆನ್ನೆಯಿಂದಲೂ ಕಾಡ್ತಿದೆ. ಅಂಡ್ ಕೇರಳದಲ್ಲಿ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಸೊ ಫಂಡಿಂಗ್ ಬಗ್ಗೆ ಅಂತ ಬಂದಾಗ ಹೆಂಗೆ ಎನ್ಕ್ವೈರಿಗಳು ಶುರು ಆಗ್ಬೋದು? ಇದೇನಾಗ್ತದೆ, ಇವ್ರ ಬಿಸಿನೆಸ್ ಇರೋದು ಸ್ಟೇಟ್ ನಲ್ಲಿ ಹೆಚ್ಚಿಗೆ. ನಮ್ಮ ಸ್ಟೇಟ್ ಇಲ್ಲಿ ನಮ್ಮಲ್ಲಿ ಜಾಸ್ತಿ, ನಮ್ಮಲ್ಲಿ ಜಾಸ್ತಿ, ಅವ್ರಲ್ಲಿ ಕೇರಳದಲ್ಲಿ ಜಾಸ್ತಿ ಇದೆ. ಸೊ ಎರಡು ಕಡೆ ಅಪೋಸಿಟ್ ಗೌರ್ಮೆಂಟ್ ಇದಾವೆ. ಈಗ ಮೇಲೆ ಸೆಂಟ್ರಲ್ ಇರೋ ಗೌರ್ಮೆಂಟ್ ಬೇರೆ, ಇಲ್ಲಿ ಗೌರ್ಮೆಂಟ್ಗಳು ಬೇರೆ. ಸೊ ದೇ ಆರ್ ಐಟಿ, ಇಡಿ, ಆರ್ಡಿ ಎಲ್ಲ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಇವನೇನಾದ್ರೂ ಆ ಫಂಡ್ ಅಲ್ಲಿ ಹಾಕಿದ್ದು ನಮ್ಮ ಇನ್ವೆಸ್ಟಿಗೇಷನ್ ಒಂದು ಪಾರ್ಟಿ ಕಂಟ್ರೋಲಿಗೆ ಬಂದಿದೆ ಅಂತ ಆರೋಪ ಮಾಡ್ತಾರಲ್ಲ, ಅದೆಲ್ಲ ಒಂದ್ ಕಡೆ ಸಿಂಕ್ ಆಗುತ್ತಲ್ವಾ, ಲಿಂಕ್ ಆಗುತ್ತಲ್ವಾ ಇಂಥ ಪ್ರಕರಣಗಳು ಬಂದಾಗ? ಸರ್ ಮೇಡಮ್, ಇವ್ರು ಎಷ್ಟೇ ಕಾನ್ಫಿಡೆಂಟ್ ಆಗಿ ದುಡ್ಡು ಕೊಡ್ಲಿ, ಹಂಚ್ಲಿ, ಅವ್ರು ಎಲ್ಲರಿಗೂ ಕೊಡ್ತಾರೆ, ಒಬ್ಬರಿಗೆ ಅಂತಲ್ಲ. ಈ ತರ ಮಾಡೋರು ಎಲ್ಲ ಉದ್ಯಮಿಗಳು ಏನ್ ಮಾಡ್ತಾರೆ, ಯಾವನು ರೂಲಿಂಗ್ ಇರ್ತಾನೆ ಅವನಿಗೆ ಜಾಸ್ತಿ ಕೊಡ್ತಾರೆ. ಅವ್ರಿಗೆ 100%, ಅಪೋಸಿಟ್ ಇದ್ದವನಿಗೆ 50%. ಯಾವನು JDS ಚಿಲ್ಲರೆ ಪಾರ್ಟಿಗಳು ಇರ್ತಾವಲ್ಲ ಅಂಥವ್ರಿಗೆ 20%, 10%, ಆ ತರ ಎಲ್ಲರಿಗೂ ಸಮಾಧಾನ ಮಾಡ್ತಾರೆ ಅವರು. ಒಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಕೊಡ್ತಾರೆ ಫಂಡು, ಪಾರ್ಟಿ ಫಂಡು, ಎಲೆಕ್ಷನ್ ಫಂಡ್ ಎಲ್ಲಾನು ಮಾಡ್ತಾರೆ. ನನಗನ್ಸ ಮಟ್ಟಿಗೆ ಎರಡೂ ಗೌರ್ಮೆಂಟ್ ಲೋಕಲ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೇಕು. ಅದೇನಾದ್ರೂ ಅದು ಪ್ರೆಷರ್ಲಿಂದ ಇದು ಗೊತ್ತಾಗಿ ಪ್ರೆಷರ್ ಆಫೀಸರ್ಸ್ ಮೇಲೇನು ಪ್ರೆಷರ್ ಇರ್ತದೆ. ಅಮ್ಮ ಬಿಡಬೇಡ, ಅವನಿಗೆ ಅವನು ಬಹಳ ಫಂಡ್ ಮಾಡ್ತಾ ಇದ್ದಾನೆ, ಅಲ್ಲಿ ಎಲೆಕ್ಷನ್ ಅವ್ನ ದುಡ್ಲಿಂದ ಅವ್ನ ದುಡ್ಲಿಂದಾನೆ ಆರ್ಸಿ ಬರ್ತಾರೆ ಅವರು. ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟೆ ಅವನಿಗೆ ಸರಿಯಾಗಿ ಅಂತ ಹೇಳ್ತಾರೆ. ಇವರು ಆಯ್ತು ಮಹಾಸ್ವಾಮಿ ಅಂತ ಇವರು ಬಂದಿರ್ತಾರೆ. ಓಕೆ ಮೇಡಮ್, ಈಗ ನಾವು ಈ ಆತ್ಮಹತ್ಯೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಒತ್ತಡ ಎಷ್ಟು ಪ್ರಮುಖ ಕಾರಣ ಆಗುತ್ತೆ ಅಂತ. ಈಗ ಯೋಚನೆ ಮಾಡಿ ನನ್ನ ಕೈಲಿ ಆಗದೇ ಇಲ್ಲಪ್ಪ. ಎಕ್ಸಾಂಪಲ್, ಗಂಡ ಹೆಂಡತಿ ಜಗಳ ಆಗಿರುತ್ತೆ, ಹೆಂಡತಿ ನೊಂದು ಒಂದು ದಿನ ಸಾವನ್ನಪ್ಪೋದು, ಅದು ಬೇರೆ ರೀತಿಯ ಆತ್ಮಹತ್ಯೆ. ಇದೆಲ್ಲವೂ ಇನ್ಸ್ಟೆಂಟ್. ಅವಾಗಲೇ ಯೋಚನೆ ಮಾಡ್ದ, ಆಗದೇ ಇಲ್ಲ, ನನ್ನ ಮುಂದೆ ಇನ್ಯಾವುದೂ ಅವಕಾಶಗಳಿಲ್ಲ ಅಂತ ಅನ್ನಿಸ್ತು, ಗನ್ ಶಾಟ್ ಇಟ್ಕೊಂಡ್ರು ಅಂತ. ಹೆಂಗೆ ಡಿವೈಡ್ ಮಾಡ್ತೀರಿ ಈ ಸೂಸೈಡ್ಗಳನ್ನ? ಸುಯಿಸೈಡ್ ಈಸ್ ನೆವರ್ ಪ್ರೆಡಿಕ್ಟಬಲ್. ಇದೊಂದು ಪ್ರೆಡಿಕ್ಟ್ ಮಾಡಕ್ ಸಾಧ್ಯನೇ ಆಗದೇ ಇರುವಂತ ಒಂದು ಸನ್ನಿವೇಶ ಅನ್ನೋದೇ ಸುಯಿಸೈಡ್. ಬಟ್ ಇವ್ರು ಇದರಲ್ಲಿ, ಇಫ್ ಐ ಆಮ್ ಟೇಕಿಂಗ್ ಎಕ್ಸಾಕ್ಟ್ಲಿ ವಿತ್ ದಿಸ್ ಕಾರ್ಪೊರೇಟ್ ಹೆಡ್, ನನ್ಗೇನು ಕ್ಲಿಯರಾಗಿ ಕಾಣಿಸುತ್ತೆ ಅಂದರೆ 3 days ಆಫ್ ಶೋಷಣೆ, ಲೈಕ್ 3 days ಆಫ್ ಒತ್ತಡ. ಈ ಒತ್ತಡದಲ್ಲಿ ಏನಾಗುತ್ತೆ ಅಂದರೆ, ನಾನು ಫಸ್ಟ್ ನೋಡೋದು ನನ್ನ ಫ್ಯಾಮಿಲಿ ನನ್ನ ಮುಂದೆ ಇದೆಯಾ ಅಂತ. ಹೌ ಮಚ್ ಆಫ್ ಎಂಪತಿ ಐ ಗೆಟ್ ಫ್ರಮ್ ಮೈ ಫ್ಯಾಮಿಲಿ, ದೇ ಆರ್ ಡಿಸಪಿಯರ್ಡ್, ದೇ ಆರ್ ನಾಟ್ ದೇರ್. ನೆಕ್ಸ್ಟ್ ನಾನು ನೋಡೋದು, ನನಗೆ ಯಾರು ಟ್ರಸ್ಟ್ ವರ್ದಿ ಇರ್ತಾರೆ ಅವರೆಲ್ಲ ನನ್ನ ಸುತ್ತಲೂ ಇದ್ದಾರಾ ಅಂತ. ಮೈ ನೆಕ್ಸ್ಟ್ ಸರ್ಕಲ್, ಮೈ ಫ್ರೆಂಡ್ಸ್, ಮೇ ಬಿ ಮೈ ವೆರಿ ಕಾನ್ಫಿಡೆಂಟ್ ಮೆನ್ ಆರ್ ವಿಮೆನ್ ಹೂ ಕುಡ್ ಬಿ ದೇರ್, ಅವರು ಇಲ್ಲ. ಸಿ ಹಿಯರ್ ಅವ್ರನ್ನ ಸಿಂಗಲ್ ಔಟ್ ಮಾಡಿರೋದ್ರಿಂದ ಹಿ ಡಸಂಟ್, ಅವ್ರ ಪ್ರೆಷರ್ ಇನ್ಕ್ರೀಸ್. ನನ್ನ ಜನನ ನಾನು ಸುತ್ತಲೂ ನೋಡದೇ ಇದ್ದಾಗ ನನ್ನ ಇದು ಮನೋಬಲ ಕುಗ್ತಾನೆ ಹೋಗುತ್ತೆ. ಅಲಾಂಗ್ ವಿತ್ ದಟ್ ಸ್ಟ್ರಾಂಗ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಹ್ಯಾಪನಿಂಗ್. ಸೊ ನಾನು ಎಷ್ಟು ತನಕ ನಾನು ಅದನ್ನು ವಾಪಸ್ ಕೊಡಲಿ, ನಾನು ಇವಾಗ ಹಿಂಗೆ ನೋಡಿದ ತಕ್ಷಣ ಯಾರೋ ಒಬ್ರು ಏನೋ ಒಂದು ಸನ್ನೆ ಮಾಡ್ತಾರೆ, ನನಗೆ ಅದಕ್ಕೆ ಐ ಗೆಟ್ ದ ಕ್ಲೂ, ಐ ವಿಲ್ ಆನ್ಸರ್. But if at all I'm not getting any clues from anywhere, and I'm only continuously answering for 3 long days, so it is like, I mean, yellow one point alli I cannot do it anymore anta kandita barutte. I cannot handle it anymore. I'm in that kind of ಯಾವ ಥರ ಒಂದು ನಾನು ಸಂದಿಗ್ಧ ಪರಿಸ್ಥಿತಿಲಿ ಇದ್ದೀನಿ ಅಂದರೆ ನಾನು ಏನು ಬೇಕಾದ್ರೆ ಮಾಡ್ಕೊಳ್ಳೋಕೆ ಸಾಧ್ಯ ಆ ಟೈಮ್ನಲ್ಲಿ. ಆ್ಯಂಡ್ ಫಾರ್ ಮೀ ಇಟ್ ವಾಸ್ ಈಸಿ ಬಿಕಾಸ್ ಐ ವಾಸ್ ಏಬಲ್, ನನ್ನ ಹತ್ರ ಲೈಸೆನ್ಸ್ಡ್ ಗನ್ ಇತ್ತು. ಐ ಜಸ್ಟ್ ಶಾಟ್ ಮೈ ಸೆಲ್ಫ್.
ಸಂಬಡಿ ವುಡ್ ಹ್ಯಾವ್ ಮೇಡ್ ಅ ಬಿಗ್ ನಾಯ್ಸ್, ಜೋರಾಗಿ ಕಿರ್ಚ್ಕೊಂಡಿರೋ ಒಂಥ ಸನ್ನಿವೇಶಗಳು ಬರುತ್ತೆ, ಇಲ್ಲ ಒಂದು ಸಿಕ್ಕಾಪಟ್ಟೆ ಹತ್ತು ಬಿಡೋವಂಥ ಸನ್ನಿವೇಶ ಬರುತ್ತೆ. ಬಟ್ ದಿಸ್ ಮ್ಯಾನ್ ವಾಸ್ ಅ ಬ್ರೇವ್ ಗಾಯ್, ಟು ಬಿ ಫ್ರ್ಯಾಂಕ್, ಈಸ್ ಅ ಬ್ರೇವ್ ಗಾಯ್. ಸೊ ಹಿ ಶಾಟ್ ಹಿಮ್ಸೆಲ್ಫ್. ಹಿ ಸೆಡ್ ಇಂಥದ್ದನ್ನ ನೋಡಿದಾಗ ಸರ್ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೆಲ್ಲವೂ ರಿಯಲ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಅವರು ಮೇ ಬಿ ಹಣವಂತರು, ಸಿರಿವಂತರು ಎಲ್ಲವೂ ಇತ್ತು, ಬಟ್ ಎಲ್ಲೋ ಒಂದ್ ಕಡೆ ಮಾನಸಿಕ ಪ್ರೆಷರ್ ನ ತಡ್ಕೊಳ್ಳುವ ಕೆಪಾಸಿಟಿ ಅವರಲ್ಲಿ ಇರ್ಲಿಲ್ಲ. ಅದು ಯಾಕೆ ಆಗ್ತದೆ ಅಂದ್ರೆ ಇದೇ ರಿಯಾಲಿಟಿ. 3 ದಿವಸ ಅವ್ರಿಗೆ ಕಂಟಿನ್ಯೂಸ್ ಆಗಿ ಇಂಟ್ರಾಗೇಷನ್ ಅವನು ಡಾಕ್ಯುಮೆಂಟ್ ಸಿಕ್ಕಾಗ ಅವರು ಬಂದು ರಿಪೀಟೆಡ್ ಕ್ವೆಶ್ಚನ್ ಇಲ್ಲ, ಅವನು ತಾಪತ್ರಯ ಯಾರ ಮುಂದಾರ ಒಬ್ರು ಹೇಳ್ಕೋಬೇಕು. ಅದಿಲ್ವೇ ಇಲ್ಲ. ಎಕ್ಸ್ಪೋಸ್ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಯಾರನ್ನೂ ಭೇಟಿ ಮಾಡಿಸ್ಕೊಡೋದಿಲ್ಲ ಅವರು. ಓಕೆ, ಹೆಂಡತಿ ಮಕ್ಕಳಿಗೆ ಸದ ಭೇಟಿ ಮಾಡಿಸ್ಕೊಡೋದಿಲ್ಲ. ಎಲ್ಲಾನು ಸಪರೇಟ್ ಕೂರ್ಸಿ. ಲಾಯರ್ ಎಲ್ಲ ದೂರದ ಮಾತು. ಎಲ್ಲ ಲಾಯರ್ ಬಿಡ್ರಿ ನೀವು. ಮನೆಯಲ್ಲಿ ಇರುವಂತವ್ರು ಎಲ್ಲರಿಗೂ ಇಂಡಿಪೆಂಡೆಂಟ್ ಆಗಿ ಒಂದೊಂದು ರೂಮ್ ನಲ್ಲಿ ಹಾಕಿರ್ತಾರೆ. ಒಬ್ಬೊಬ್ಬ ಇಂಟ್ರಾಗೇಷನ್ ಮಾಡ್ತಿರ್ತಾನೆ. 25 ಜನ ಹೋಗಿರ್ತಾರೆ ಅಲ್ಲಿ. ಒಂದು ಟೀಮ್ ಒಬ್ಬರಿಗೆ, ಒಂದು ಟೀಮ್ ಮತ್ತೊಬ್ಬ ಟೀಮ್ಗೆ, ಒಬ್ಬರಿಗೊಬ್ಬರಿಗೆ ಕನೆಕ್ಟಿವಿಟಿ ಇರೋದಿಲ್ಲ.